ಯು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನನ್ನ ಏನು ಸೆಲೆಬ್ರೇಷನು, ಏನು ಪ್ರಿಪ್ರೇಷನ್ಸು ಅಂತ ನೋಡ್ತಿದ್ದೀರಾ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇದು ನನ್ನ ತಂಗಿ ಸೀಮಂತ ವ್ಲಾಗ್. ಸೊ ಇಲ್ಲಿ ನನ್ನ ತಂಗಿರು ಮೆಹಂದಿ ಹಾಕ್ಸ್ಕೊತಿದ್ದಾರೆ. ಇವರು ನಮ್ಮ ಅಜ್ಜಿದಿರು ಆ್ಯಂಡ್ ಇದು ಪೂರ್ಣಿಮಾ ಅವ್ರ ಅತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ಆಲ್ ದ ಪ್ರಿಪ್ರೇಷನ್ಸ್ ಆರ್ ಗೋಯಿಂಗ್ ಆನ್. ಇದು ಆಲ್ಮೋಸ್ಟ್ ನೈಟ್ 9:30-10 ಆಗಿತ್ತು ಆವಾಗ. ಸೊ ಇಲ್ಲಿ ಭಟ್ರು ಬಿಸಿ ಬಿಸಿ ಒಬ್ಬಟ್ಟು ರೆಡಿ ಮಾಡ್ಕೊತಿದ್ರು ನಾಳೆಗೋಸ್ಕರ. ಲುಕ್ ಸೋ ಯಮ್. ಇಲ್ಲಿ ಮಿಕ್ದವರೆಲ್ಲ ಪ್ಲೇಟ್ಸ್ ರೆಡಿ ಮಾಡ್ಕೊತಾ ಇದ್ರು. ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ರು. ಸೊ ಅದು ನೋಡಿ ಸೀಮಂತ ಡಾಲ್ಸ್ ಎಲ್ಲ ಕ್ಯೂಟಾಗಿತ್ತಲ್ಲ. ಪ್ರಿಪ್ರೇಷನ್ಸ್ ಆರ್ ಗೋಯಿಂಗ್ ಆನ್. ನನ್ನ ತಂಗಿ ಆದರೆ ನನ್ನ ತಂಗಿ ಮಾತ್ರ ತಿನ್ನೋದು ಬಿಸಿ ಆಗಿದ್ಲು. ಏನೋ ಹಾಯ್ ಮಾಡಜ್ಜಿ. ಇದು ನಮ್ಮ ಅಜ್ಜಿ. ಹಾಯ್ ಮಾಡಜ್ಜಿ. ನೀನ್ ಹಾಯ್ ಮಾಡತ್ತೆ ಅದೇ ನೀನ್ ಹಾಯ್ ಮಾಡತ್ತೆ ಅಂದ್ರೆ ಇದು ನಮ್ಮ ದೊಡ್ಡಮ್ಮ. ಯಾವಾಗೂ ಎಕ್ಸೈಟೆಡ್ ಆಗೇ ಇರ್ತಾರೆ. ಅಜ್ಜಿ ಬಾಯ್. ಇದು ನಮ್ಮ ಅಜ್ಜಿ. ದಿವಿ ಕೈಯಲ್ಲಿ ಏನ್ ಇದು ಏನು ಆಯ್ತ ಮೆಹಂದಿ. ಅದು ಒಳ್ಳೆ ಪ್ರೆಗ್ನೆಂಟು ಸೊಂಟ ನೋವು ಅಂದ್ಕೊಂಡು ಸೊಂಟ ಇಟ್ಕೊಂಡು ವಾಂತಿ ಮಾಡಂಗೈತೆ. ಇದು ಆರ್ಟಿಸ್ಟ್, ಇದು ಆರ್ಟ್. ನಂಗಂತೂ ಮೆಹಂದಿ ನೋಡಿ ಹಂಗೆ ಅನಿಸಿದ್ದು. ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ. ಆರ್ಟಿಸ್ಟ್ ಕೈಯಲ್ಲಿ ಹಾರ್ಟ್ ಚೆನ್ನಾಗಿ ಬಂದಿಲ್ಲ ಅಂತ ಇವಳು ಈ ಆರ್ಟಿಸ್ಟ್ ಕೈಯಲ್ಲಿ ಮಾಡಿಸ್ಕೊತಾವಳೆ. ಇವರೆಲ್ಲ ಮೆಹಂದಿ ಹಾಕೊತಿದ್ದು ನೋಡಿ ನನಗೂ ಇಷ್ಟ ಆಯಿತು. ಅದಕ್ಕೆ ನಾನು ಒಂದು ಮೆಹಂದಿ ನನಗೆ ಇಷ್ಟ ಬಂದಾಗ ನಾನೇ ಮಾಡಿಕೊಂಡೆ. ಹೆಂಗಿದೆ ಅಂತಲೂ ಕಮೆಂಟ್ ಮಾಡಿ ಹೇಳಿ. ಪಾಪ ಎಲ್ಲರಿಗೂ ಮೆಹಂದಿ ಹಾಕಿ ಮುಗಿಸಿ ನನ್ನ ತಂಗಿ ಆವಾಗ ಸ್ಟಾರ್ಟ್ ಮಾಡ್ತಾಯಿದ್ಲು ಪಾಪ ಅವಳ ಕೈ ಮೆಹಂದಿ ಹಾಕೋಕ್ಕೆ. ಇದು ಆಲ್ಮೋಸ್ಟ್ ಬೆಳಗ್ಗೆ ಮತ್ತು ಈವೆಂಟ್ ಅವ್ರು ಬಂದು ಎಲ್ಲ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಈ ಫ್ಲವರ್ ಡೆಕೋರೇಷನ್ಸ್ ಇದೆಲ್ಲ ಕ್ಯೂಟಾಗಿದೆ ಅಲ್ಲ. ಇದು ನಮ್ಮ ದಿವ್ಯಾ ಎಲ್ಲ ತಂದು ಹೆಲ್ಪ್ ಮಾಡ್ತಿದ್ಲು. ಪ್ಲೇಟ್ಸ್ ಎಲ್ಲ ಅಂದರೆ ಎಲ್ಲ ಅರೇಂಜ್ ಮಾಡೋಕ್ಕೆ. ಸೊ ಇದು ಆಲ್ಮೋಸ್ಟ್ ಎಲ್ಲ ಆಗಿತ್ತು. ಆ್ಯಂಡ್ ಇದು ಇನ್ ಬಿಟ್ವೀನ್ ದ ಫಂಕ್ಷನ್. ಇದು ಮೀಟ್ ಮೈ ಅಜ್ಜಿ. ಇದು ನಮ್ಮ ಅಜ್ಜಿ. ಇದು ಅಜ್ಜಿ ಹಾಯ್ ಮಾಡು. ಅಜ್ಜಿ ಮಗದಲ್ಲಿ ಫುಲ್ ಖುಷಿ ನನಗೆ. ಹಿಂಗೆ ಮಾಡಜ್ಜಿ. ಇದು ನಾವು ಹಿಂಗೆ ಸುಮ್ಮನೆ ಚಿಟ್ ಚಾಟ್ ಮಾಡ್ಕೊಂಡಿದ್ವಿ. ಇದು ನನ್ನ ತಮ್ಮ. ದೆನ್ ಬಿಟ್ವೀನ್ ದ ಶೂಟ್ಸ್ ನಾ ಹಿಂಗೆ ರೆಡಿ ಆಗಿದ್ದೆ. ಐ ಶೋ ಯು ಮೈ ಫೈನಲ್. ಇವರಿಬ್ರು ನಮ್ಮ ಅಣ್ಣದಿರು ನನ್ನ ಮಗನ ರೋಸ್ಟ್ ಮಾಡ್ತಾರೆ. ಹಲೋ ಗಾಯ್ಸ್ ಅನ್ನು ಬೇಬಿ. ಹಲೋ ಗಾಯ್ಸ್, ಇವತ್ತು ಬಂದಿದ್ದೇನೆ ನಮ್ಮ ಚಿಕ್ಕಮ್ಮನ ಸೇವಂತಿಗೆ. ಇದು ನಾವು ಹಂಗೆ ನಾನು ನನ್ನ ತಂಗಿರೆಲ್ಲ ಸೇರಿಕೊಂಡು ಈ ಸಾಂಗ್ಗೆ ರೀಲ್ಸ್ ಮಾಡಬೇಕು ಅಂತ ತುಂಬ ದಿನದಿಂದ ಇತ್ತು. ಸೊ ವಿ ಆರ್ ಎಕ್ಸಿಕ್ಯೂಟಿಂಗ್ ಇಟ್. ಎಷ್ಟು ಟೇಕ್ಸು, ಎಷ್ಟು ರೀಟೇಕ್ಸ್ ತೊಗೊಂಡಿದ್ದೀವಿ. ನಮಗಿನ್ನೂ ಸ್ಯಾಟಿಸ್ಫೈ ಆಗ್ತಾಯಿಲ್ಲ, ಅಂದರೆ ಅಂದ್ಕೊಂಡಂಗೆ ಬರ್ತಾಯಿಲ್ಲ ಅಂತ ಎಷ್ಟು ಟೆಕ್ಸ್ ಮೇಲೆ ಟೆಕ್ಸ್ ಮಾಡ್ತಾನೆ ಇದ್ದೀವಿ. ಅದು ಅಲ್ಲಿದ್ದವರೆಲ್ಲ ನಮ್ಮನ್ನೇ ನೋಡ್ತಾಯಿದ್ರು. ಅದೊಂಥರ
ನಮ್ಮಿಬ್ಬರಿಗಿನ್ನ ಎನರ್ಜೆಟಿಕ್ಕಾಗಿ ನನ್ನ ತಂಗಿನೇ ಮಾಡ್ತಾ ಇದ್ದಾಳೆ ಅಲ್ವಾ. ಯಾವ ಪಾಪು ಆಗ್ಬೋದು ಅಂತ ನೀವು ಗೆಸ್ ಮಾಡಿ ಇಂದ ಕಮೆಂಟ್ ಬಾಕ್ಸ್ ನೋಡೋಣ. ಇದಿನ್ನು ಅವ್ರ ಅತ್ತೆ, ಆಮೇಲೆ ಅವರು ಇವರು ಬಂದು ಪಾಪ ಕುಂಕುಮ ಕೊಡೋರು ಅದೆಲ್ಲ. ಸೊ ಇಲ್ಲಿ ನಮ್ಮದೇ ಒಂದು ಚಿಟ್ ಚಾಟಿಂಗ್ ನಡೀತಾ ಇತ್ತು. ಫಂಕ್ಷನ್ಸಲ್ಲಿ ಇದು ಕಾಮನ್. ಅವರೆಯೊಂದು ಜರಿಸಿರಟಂತೆ ಈ ಅಭಿಮಾನ ನೀನಕ್ಕ. Thank you for watching.